ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಟಾಣಿ ಮತ್ತು ತರಕಾರಿ ಹಾಕಿ ಹೇಗೆ ಸಾಂಬಾರು ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು, ಈರುಳ್ಳಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಬೇಕು ಮತ್ತು ಜೀರಿಗೆ ಹಾಕ್ಕೊಬೇಕು, ಸೋಂಪು ಕಾಳು ಹಾಕ್ಕೊಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಇದನ್ನು. ಇದ್ರ ಜೊತೆಗೆ ಮತ್ತು ಪಲಾವ್ ಎಲೆ ಹಾಕ್ಕೊಬೇಕು. ನೋಡಿ ತೋರಿಸ್ತೀನಿ. ಈ ಥರ ಪಲಾವ್ ಎಲೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇರಬೇಕು. ಮತ್ತು ಇವಾಗ ಈರುಳ್ಳಿ ಹಾಕ್ಬೇಕು. ಇದಕ್ಕೆ ಈರುಳ್ಳಿ 2 ಚಿಕ್ಕದು ತೊಗೊಂಡಿದ್ದೀನಿ. ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಉದ್ದುದ್ದು ಕಟ್ ಮಾಡಿಕೊಂಡು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಮತ್ತು 2 ಟೊಮೊಟೊ ಚಿಕ್ಕದು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಏನೇನು ಅದಕ್ಕೆ ಬೇಕಂತ ತೋರಿಸ್ತೀನಿ. ಕಾಯಿ ತುರಿಗೆ ಇವಾಗ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಮತ್ತು ಇವಾಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಬೇಕು. ನಾನಿವಾಗ 5 ಹಾಕ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಲಾಸ್ಟಿಗೆ ಕೊತ್ತಂಬರಿ. ನೀರನ್ನ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು. ಇವಾಗ ರುಬ್ಕೊಂಡಿದ್ದು ಆಗಿದೆ. ಈ ಥರ ನೋಡಿ, ಈ ಥರ ರುಬ್ಬಿದ್ದೀನಿ. ಇವಾಗ ಅದು ಬೇಯಕ್ಕಿಟ್ಟಿದ್ವಲ್ಲ ಅದರೊಳಗಡೆ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ. ಇವಾಗ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳೋಣ. ಗಟ್ಟಿ ಬೇಕಂದರೆ ನಮಗೆ ಸ್ವಲ್ಪ ನೀರು ಕಮ್ಮಿನೇ ಇರಲಿ, ತೆಳ್ಳ ಬೇಕಂದರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೇಕು. ಮತ್ತು ತರಕಾರಿ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ತರಕಾರಿ ನೀವೇನು ಮಾಡ್ಬೋದು ಅಂತ ಅಂದರೆ ಕೂಗಿಸ್ಕೊಂಡು ಬೇಕಂದರೆ ನಾನು ಹಸಿ ಬಟಾಣಿ ತೊಗೊಂಡಿದ್ದು. ತರಕಾರಿನ ಬೇಕಾದ್ರೆ ಕೂಗಿಸ್ಕೊಂಡು ಸಪ್ರೇಟ್ ಹಾಗೂ ಹಾಕ್ಬೋದು. ಇಲ್ಲ ಅಂದರೆ ಇದ್ರ ಜೊತೆಗೆ ಬೇಯಿಸ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಚೆನ್ನಾಗಿ ಬೇಯುತ್ತೆ. ಸಪ್ರೇಟು ಕೂಗಿಸ್ಕೊಂಡ್ರೆ ಇನ್ನೂ ಬೇಗನೆ ಆಗುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಬೇಗನೆ ಆಗುತ್ತೆ. ನಾನು ತಪ್ಲೀಲಿ ಮಾಡ್ತಿದ್ದೀನಿ, ಸೊ ಅದಕ್ಕೆ ಸ್ವಲ್ಪ ಲೇಟ್ ಅನ್ನೋದು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ರುಚಿ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗಿದೆ. ಇವಾಗ ಫೈನಲಿ ರೆಡಿ. ಹೇಗಿತ್ತು ಅಂತ ನೋಡೋಣ. ಇದಕ್ಕೆ ರವೆ ದೋಸೆ ಮಾಡಿದ್ದೆ. ಕಾಂಬಿನೇಷನ್ ಚೆನ್ನಾಗಿತ್ತು, ಸೂಪರಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.